ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಮಾನ್ಯ ಸಹಕಾರ ಸಚಿವರು ಅವರು ಬಹಳ ಹಿರಿಯ ಸಹಕಾರಿಗಳು. ಅವ್ರ ಕಾಲದಲ್ಲಿ ಇವನ್ನ ಉದಾರೀಕರಣ ಆಗಬೇಕು. ಹಿಂದೆ ಜೆ.ಎಚ್. ಪಟೇಲ್ ಕಾಲದಲ್ಲಿ ಎಸ್ ಪಾಟೀಲ್ ಸಹಕಾರ ಮಂತ್ರಿಗಳಿದ್ದಾಗ ಹೊಸ ಒಂದು ಆಕ್ಟ್ನು ಈ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಈಗ ಏನಾಗಿದೆ ಅಂದ್ರೆ ಅಧ್ಯಕ್ಷರೇ, ಪ್ರತಿಯೊಂದು ಅಧಿವೇಶನದಲ್ಲಿ ಒಂದು ಕೋಆಪರೇಟಿವ್ ಅಮೆಂಡ್ಮೆಂಟ್ ತರ್ತಾರೆ. ಎಷ್ಟು ಸಾಧ್ಯತೆ ಅವತ್ರನ್ನ ಕಂಟ್ರೋಲ್ ಇಟ್ಕೋಬೇಕು, ಅವತ್ರ ಮ್ಯಾಗ ನಿಯಂತ್ರಣ ಮಾಡ್ಬೇಕು ಅನ್ನೋಂಥದ್ದು ಏನೋ ಒಂದು ದುರ್ಬುದ್ಧಿ ಏನು ಬಂದಿದೆಯಲ್ಲ, ಅದು ಯಾವ ಸರ್ಕಾರ ಇರಲಿ, ಅದೇ ಸರ್ಕಾರಕ್ಕೆ ನಾವು ಹೇಳೋದಿಲ್ಲ. ಅತೀತವಾಗಿ ಇದು ಏನಾಗ್ತಾ ಇದೆ ಅಂದ್ರೆ ಅಮೆಂಡ್ಮೆಂಟು ಯಾವಾಗ ನೋಡೋದಾಗೂ ಕೋಆಪರೇಟಿವ್ ಸೊಸೈಟಿ ಆಗ್ತದೆ, ಸೌಹಾರ್ದ ಆಕ್ಟ್ಗೆ ತರುವಂತದ್ದು ಆಗ್ತಾ ಇದೆ. ನೀವು ಹಂಗಾದ್ರೆ ಉದಾರೀಕರಣ ಎಲ್ಲಿ ಹೋಯ್ತು? ಯಾವುದೇ ಒಂದು ಸಹಕಾರಿ ಸಂಸ್ಥೆಯನ್ನ ಈ ಡಿಸಿಸಿ ಬ್ಯಾಂಕು ಅವೆಲ್ಲ ಸರ್ಕಾರದಿದ್ದಂಗೆ ಈಗ ಸಹಿತ ಮುಕ್ತ ಆಗಿದ್ದ. ಅವ್ರೇನು ಸೇರಿತ್ತು ಅದನ್ನೆಲ್ಲ ವಾಪಸ್ ಕೊಟ್ಟು ಅಲ್ಲಿ ನಾಮಿನೇಟ್ ಆಗ್ಲಾರ್ದಂಗೆ ಅವ್ರು ನೋಡ್ಕೊಂಡಿದ್ದಾರೆ. ಅವ್ರು ಬಹಳ ಬುದ್ಧಿವಂತರಾಗಿ ಅದನ್ನು ಉಪಯೋಗ ಮಾಡಿದ್ದಾರೆ. ಆದ್ರೆ ಅಧ್ಯಕ್ಷರು, ಇವತ್ತು ಸಮಾನ ಮನಸ್ಕರ ಕೂಡಿ ಒಂದು ಸಂಸ್ಥೆಯನ್ನ ಕಟ್ತೀವಿ. ನಮ್ಮ ಮನಸ್ಸಿನಲ್ಲಿ ಜಾತಿ ಮತ ಯಾವುದೂ ಇರುವುದಿಲ್ಲ. ನಮ್ಮದೇ ಒಂದು ಎಲ್ಲ ಸಮಾಜದವ್ರು ಇರ್ತಾರೆ. ಅದರಲ್ಲಿ ಪರಿಶಿಷ್ಟ ಜಾತಿಯವರು ಇರ್ತಾರೆ, ಪರಿಶಿಷ್ಟ ಪಂಗಡದವ್ರು ಇರ್ತಾರೆ, ಎಲ್ಲ ಸಮುದಾಯದವ್ರನ್ನ ತಗೊಂಡು ಒಂದು ಸಂಸ್ಥೆಯನ್ನು ಕಟ್ಟಿರ್ತೀವಿ. ಇನ್ನು ಕೆಲವೊಂದು ಜಾತಿ ಆಧಾರದ ಮೇಲೇ ಸಹಕಾರಿ ಕ್ಷೇತ್ರಗಳಲ್ಲಿಯೂ ಇದೆ. ನಿಮಗಷ್ಟು ಕಳಕಳಿದ್ದು ರಿಸರ್ವೇಷನ್ ಮಾಡೋದಿದ್ರೆ ನೀವೇ 100ಕ್ಕೆ 100 ಬಂಡವಾಳ ಹಾಕ್ರಿ, ನೀವೇ 100ಕ್ಕೆ 100 ಶೇರ್ ಹಾಕಿ, ನೀವು ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವ್ರನ್ನ ಮಾಡ್ರಿ, ಒಬ್ಬರನ್ನೂ ಜನರಲ್ದವ್ರನ್ನ ಮಾಡಬೇಡಿ. ಒಬ್ಬ ಲಿಂಗಾಯತ ಬೇಡ, ಒಬ್ಬ ವಕೀಲ ಬೇಡ, ಒಬ್ಬ ಬ್ರಾಹ್ಮಣ ಬೇಡ, ಚುನಾವಣೆನೇ ಬೇಡ. ಲಿಂಗಾಯತರ ಒಕ್ಕಲಿಗರ ಮ್ಯಾಗ ನಿಮ್ಗೆ ಸಿಟ್ಟಿದ್ರೆ ನೀವೇ ಸರ್ಕಾರನೇ 5 ಕೋಟಿ 10 ಕೋಟಿ ಬಂಡವಾಳ ಕೊಡ್ರಿ, 100 ಕೋಟಿ ಕೊಡ್ರಿ, 10,000 ಕೋಟಿ ಕೊಡ್ರಿ, ನಾವೇನು ಕೇಳುವುದಿಲ್ಲ. ನಮ್ಮ ಜನ ತಗೊಂಡು ನಮ್ಮ ವಿಶ್ವಾಸದ ಮೇಲೆ ಇವತ್ತು ಜನ ನಮ್ಮಲ್ಲಿ ಡಿಪಾಸಿಟ್ ಮಾಡ್ತಾರೆ. ನಮ್ಮ ವಿಶ್ವಾಸ ಮೇಲೆ ಅಲ್ಲಿರುವಂತ ಲೀಡರ್ ಇವತ್ತಲ್ಲಿ ಯಾವ ನಾಯಕತ್ವ ಸಹಕಾರಿ ಕ್ಷೇತ್ರದಾಗಿರ್ತಾನೆ ಅವನ ನೇತೃತ್ವದಲ್ಲಿ ಇವತ್ತು ಜನ ಡೆಪಾಸಿಟ್ ಮಾಡ್ತಾರೆ. ಅಧ್ಯಕ್ಷರೇ, ಜನ ಶೇರ್ ತಗೋತಾರೆ. ನೀವು ಏನ್ ಮಾಡ್ತೀರಿ? 5 ವರ್ಷ ಯಾವ ಜನರಲ್ ಬಾಡಿಗೆ ಬರೋದಿಲ್ಲ, ₹1 ಬಿಸ್ನೆಸ್ ಮಾಡೋದಿಲ್ಲ, ಅವ ಡಿಪಾಸಿಟ್ ಇಡುವುದಿಲ್ಲ. ಒಮ್ಮೆ ಇನ್ನೂ 1 ವರ್ಷ ನಿಮ್ಮ ಸಹಕಾರಿ ನಿಮ್ಮ ಪ್ರಕಾರ 1 ವರ್ಷ ಇರ್ತದೆ, ಅದು ಹಿಂದಿನ ದಿವಸ ಸದಸ್ಯನಾಗ್ತಾನೆ, ಅವ ಚುನಾವಣೆಗೆ ಸ್ಪರ್ಧೆ ಮಾಡ್ತಾನೆ. ಈಗೇನು 5 ವರ್ಷದ ಆಡಳಿತದಲ್ಲಿ ಏನಾಗಿರ್ತದೆ ಅಧ್ಯಕ್ಷರೇ, ಯಾವನೋ ಒಬ್ಬ ಯೋಗ ಅವ ಸಾಲ ಸರಿಯಾಗಿ ತುಂಬುದಿಲ್ಲ ಅಂತೇಳಿ ಅವನಿಗೆ ನಾವು ಸಾಲ ಕೊಟ್ಟಿರೋದಿಲ್ಲ, ಅಥವಾ ಅವ ಸರಿಯಾಗಿ ನಾವು ಅವನ ಮನೆ ಜಪ್ತಿ ಮಾಡಿಸಿರ್ತೀವಿ. ಅವಾಗ ಏನಾಗ್ಬಿಡ್ತದೆ, ಅವ ಅದನ್ನು ಇಟ್ಕೊಂಡು ಇಂಥವ್ರದ ಒಂದು ಒಕ್ಕೂಟಾಗಿ ಅವ ಆಡಳಿತ ಮಂಡಳಿಗೆ ಬಂದಂದ್ರೆ ಈ ಅಧ್ಯಕ್ಷರೇ 100-120 ವರ್ಷ 50 ವರ್ಷದ ಒಂದು ಸಂಸ್ಥೆಗಳದ ರಾಜ್ಯದಲ್ಲಿ. ಮತ್ತು ನೀವು ಅದನ್ನ ಯಾವನೋ ಸಿಕ್ಕರೆ ಅವರು ಅದೇ ಒಂದು ಗುಂಪು ಸೇರಿ ಅದರಾಗ ಶೇರ್ ಬಂಡವಾಳ ಇಲ್ಲ, ಅದರ ಬಗ್ಗೆ ಕಳಕಳಿ ಇಲ್ಲ. ನಾವು ಈಗಾಗಲೇ SC STಗೆ ಮೀಸಲಾತಿ ಇದೆ, ನೇರವಾಗಿ ಅವ್ರ ಶೇರ್ ಸದಸ್ಯ ಆ SC ST ಜನಾಂಗದವ್ರನ್ನ ಯಾರು ಒಳ್ಳೆಯವರು ಅದಾರ ಅಂತದನ್ನ ಆಯ್ಕೆ ಮಾಡುವಂತ ಶೇರ್ ಸದಸ್ಯರಿಗೆ ಅಧಿಕಾರ ಇದೆ. ಅಲ್ಲಿ ನಿಂತಿರ್ತಾರೆ SC ST ಒಳಗೆ, ಇಲ್ಲಪ್ಪ ಇವ ಒಳ್ಳೆಯವದಾನೆ, ರಿಸರ್ವೇಶನ್ ಬೇಡ ಅಂತ ತಾವು ಹೇಳ್ತಾ ಇದ್ದೀರಿ. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ನಾಮಿನೇಷನ್ ಮಾಡ್ತೀನಿ ಅಂದ್ರೆ ಹೆಂಗೆ? ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ನವ್ರದ್ದು ತುರ್ಕುದು, ಅಲ್ಲಿ ಹೋಗಿ ವಿರೋಧ ಮಾಡು, ಅದು ಬಿಜೆಪಿ ಇದೆ ಅಂತೇಳಿ. ಬಿಜೆಪಿ ಸರ್ಕಾರ ಬಂದ ಕೂಡ ಕಾಂಗ್ರೆಸ್ನವರು ವಿರೋಧ ಮಾಡು, ಹಿಂಗ್ ಮಾಡಿ ಸಂಸ್ಥೆ ಹಾಳು ಮಾಡ್ತೀರಿ ಹೊರತು ನೀವು ಏನು ಉತ್ತಮ ಸಲಹೆ ಕೊಟ್ಟಿದ್ದೀರಿ. ಅದಕ್ಕೆ ನಾ ಹೇಳ್ತೀನಿ, ಕನಿಷ್ಠ ಒಬ್ಬ ಸದಸ್ಯನಿಗೆ ಜವಾಬ್ದಾರಿ ಬೇಕು. ಅವ ಒಂದು 2 ಜನರಲ್ ಬಾಡಿನೂ ಬರ್ಲಿಕ್ಕೆ ಆಗುದಿಲ್ಲ, ಅವ ಒಂದು ₹100 ಡೆಪಾಸಿಟ್ ಇಡುದಿಲ್ಲ, ಒಂದು ₹100 ಸಾಲ ತಗೋದಿಲ್ಲ, ಅವನ್ನ ಚುನಾವಣೆಗೆ ಸ್ಪರ್ಧೆ ಮಾಡುವಂತದ್ದು ಅವಕಾಶ ಬಿಸ್ನೆಸ್ ಮಾಡುದಿಲ್ಲ. ಅವರು ಕ್ಲಿಯರ್ ಇರ್ತಾರೆ. ಈಗ ನಾವೇನಾಗ್ತದೆ, ನಾವು ಸಾಲನು ತಗೋತೀವಿ, ಸಾಲನು ಕೊಡ್ತೀವಿ. ಈ 2 ಪಾಯಿಂಟ್ ಬದಲಾವಣೆ ಆಗ್ಬೇಕಂತ ಹೇಳುವಂತದ್ದು ಒಂದು. ಇನ್ನೊಂದು ಅಧ್ಯಕ್ಷರೇ, ಇಲ್ಲಿ ನಾ ಹೇಳ್ದಲ್ಲ, ನೀವು ನಾಮಿನೇಷನ್ ಅನ್ನೋಂಥದ್ದು ಸಹಕಾರ ಕ್ಷೇತ್ರ ದಯವಿಟ್ಟು ತರಬೇಕು. ನಾವು ಯಾವುದೇ ಇಲ್ಲಿ ಎಲ್ಲರೂ ಬಹುತೇಕ ಎಲ್ಲ ಶಾಸಕರುಗಳು ಎಲ್ಲ ಎಷ್ಟೋ ಮಂದಿ ಸೌಹಾರ್ದದವ್ರದೇವಿ, ಸಹಕಾರ ಕ್ಷೇತ್ರದಾಗದೀವಿ. ಕಟ್ಟಿದ್ದು ನಾವ್ರಿ, ನಾವು ಕಟ್ಟಿದ್ದನ್ನ ಯಾರೋ ಬಂದು ಲೂಟಿ ಮಾಡ್ಲಕತ್ತಾರ. ನಾವು ನೋಡ್ರಿ, ಈಗ ನಂದೇ ಸೌಹಾರ್ದ ಇದೆ, ರಾಜ್ಯಕ್ಕೆ ನಾನು ನಂಬರ್ 1.
3,200 ಕೋಟಿ ರೂಪಾಯಿ ಡೆಪಾಸಿಟ್ ಇದೆ ನನ್ನ ಬಳಿ. ಯಾರು ವಿಶ್ವಾಸ ಮೇಲೆ ಅದು? ಅಲ್ಲಿರುವಂಥ ಒಬ್ಬ ವ್ಯಕ್ತಿ ವಿಶ್ವಾಸ ಮೇಲೆ ನೀವು ಅಲ್ಲಿ ತಂದು ನಾಮಿನೇಷನ್ ಮಾಡಿ ಜಗಳ. ಸಹಕಾರಿ ಕ್ಷೇತ್ರದಾಗ ನೀವು ಜಗಳ ಇಲ್ಲೇ ಅದ ಶಿವಾನಂದ ಪಾಟೀಲ್. DCC ಬ್ಯಾಂಕ್ನಾಗ ನಾವು ಏನಾರ ಹಸ್ತಕ್ಷೇಪ ಏನು ಅದು ಮಾಡೋದ್ರಿಂದ ಏನು ಲಾಭ ಇಲ್ಲ, ಬರೀ ಘರ್ಷಣೆ ಆಗ್ತದೆ. ಈ DCC ಬ್ಯಾಂಕ್ನಾಗ ಜಗಳ ಆಡ್ಕೊತ ಕೂತು ಅವ್ರ ಸಂಸ್ಥೆಗಳು ಅವ್ರು ಇರ್ತಾರೆ, ನಮ್ಮ ಸಂಸ್ಥೆದಾಗ ನಾವು ಇರ್ತೀವಿ. ಇದರಿಂದ ರಾಜಕೀಯದಿಂದ ದೂರ ಇಡದೇ ಇದ್ರೆ ರಾಜಣ್ಣ ಅವ್ರ ಅಂತಾರ ಕಾಲದಲ್ಲಿ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಯಾರು ಹೇಳ್ತಾರೆ ನೋಡ್ರಿ, ನೀವು ಯಾರ ಆತ್ಮಸಾಕ್ಷಿ ಇಲ್ಲಿ ಇದ್ದಂತ ಶಾಸಕರು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, JDS ಇರಲಿ, ಇಂಥ ವಿಷಯ ಬಂದಾಗ ವಿರೋಧ ಮಾಡೋದು ನಾವು ಮಾಡೇಬೇಕು. ಓಕೆ, ಥ್ಯಾಂಕ್ ಯು. ಮಾಡದೇ ಇದ್ರೆ ಸಹಕಾರಿ ಕ್ಷೇತ್ರನೇ ಹಾಳಾಗ್ತದೆ. ಓಕೆ, ಈಗ ಏನು ನಮಗಂತೂ ಏನು ಭಯ ಇಲ್ಲ, ನಾವೇನೋ ಲೂಟಿ ಮಾಡಲ್ಲ, ಎತ್ತ ಹಾಕಿಲ್ಲ. ಅದೇ ರಾಜಣ್ಣ ಇಲ್ಲ ಇಲ್ಲ ಒಂದ್ ದಿವಸ ನೀವು ಏನು ಅಭಿಪ್ರಾಯ ಬೇರೆ ಹೋಗ್ಬಾರ್ದು. ಇಲ್ಲ, ಯಾವ್ದು ಅಸಿಸ್ಟೆಂಟ್ ಸೊಸೈಟೀಸ್ ಇದಾವೆ ಅಲ್ಲಿಗೆ ಮಾತ್ರ ನಾಮಿನೇಷನ್, ಎಲ್ಲ ಸೊಸೈಟಿಗಳಿಗೂ ಬರೋದಿಲ್ಲ. ಈಗ ಏನಾಗ್ತದ್ರಿ, ಯಾವುದೋ ಮೂಲದಿಂದ ನಾವು ಇದರಾಗ ಅಲಾಟ್ಮೆಂಟ್ ತಗೊಂಡಿರ್ತೀವಿ, ಒಂದು ಜಮೀನು, ಒಂದು ಯಾವುದೋ ಒಂದು ಸಹಕಾರದ ಲೋಕಸಭಾ ಸದಸ್ಯರು ಒಂದು 5 ಲಕ್ಷ ರೂಪಾಯಿ ನಮ್ಮ ಕಟ್ಟಡಕ್ಕೆ ತಗೊಂಡಿರ್ತೀವಿ. ಯಾವುದೋ ನೀವು ಸಬ್ಸಿಡಿ ಕೊಟ್ಟಿರ್ತೀರಿ. ಈ ಕೊಟ್ಟಾಗ ನೀವು ಬಂದು ನಾಮಿನೇಷನ್ ಮಾಡಿದ್ರೆ ಮತ್ತೆ ಪ್ರಜಾತಂತ್ರದಿಂದ ಆರಿಸಿ ಬಂದಂತ ಪರಿಸ್ಥಿತಿ ಜಾತಿವರೆಗೂ ನೀವು ಏನು ನ್ಯಾಯ ಓಕೆ, ಪಾಯಿಂಟ್ ಕೊಟ್ಟಿದ್ದಾರಲ್ಲ. ಈ ರೀತಿ ನಾವು ಕೈ ಮುಗಿದು ಕೇಳ್ಕೋದಿಷ್ಟೇ. ನೀವು ರಾಜಕೀಯ ಮಾಡೋಣ, ನೀವು ನಮ್ಮ ಮೇಲೆ ಟೀಕಾ ಮಾಡ್ರಿ, ನಾವು ನಿಮ್ಮ ಮೇಲೆ ಮಾಡ್ತೀವಿ, ನಿಮ್ ಇದ್ದೇ ಇರ್ತದೆ. ಆದ್ರೆ ಸಹಕಾರಿ ಕ್ಷೇತ್ರ ಒಂದು ಪವಿತ್ರ ಕ್ಷೇತ್ರ. ಅದಕ್ಕೆ ದಯವಿಟ್ಟು ನಮ್ಮ ಮಾನ್ಯ ಸಚಿವರು ಇದೇನು ನಾಮಿನೇಷನ್ ಅಂತ ರಿಸರ್ವೇಷನ್ ಅನ್ನ ವಾಪಸ್ ತಗೊಂಡು ಉಳಿಕಿದಕ್ಕೆಲ್ಲದಕ್ಕೂ ನಮ್ಮ ಸಹಮತ ಇದೆ. ತಾವೇನು ನಿರ್ಣಯ ತಗೋತಿರೋದು ಬದ್ದಿದೀವಿ. ಆದ್ರೆ ದಯವಿಟ್ಟು ಇದನ್ನ ಮಾತ್ರ ಪ್ರತಿಷ್ಠೆ ಮಾಡ್ಕೊಲಾರ್ದ ಯಾರು ಹೇಳ್ತಾರ್ರಿ, ಯಾವನೇ ಒಬ್ಬ ಕೆಲವೊಂದು ಮಂದಿ ರಾಜಕಾರಣ ಹಿಂಗಿರ್ತಾರೆ, ಯಾವ ಕಾರಣದಿಂದ ಸುಮ್ಮನೆ ಲೀಡರ್ ಆಗಿರ್ತಾರೆ. ನಮ್ಮ ಒಳಗುದಿನೇ ಬೇರೆ, ಏನು ಕೆಲಸ ಇಲ್ಲಾರ್ದವ್ರು ಏನೋ ಬಂದ ರಾಜಕಾರಣದಾಗ ಯಾವುದೋ ಜಾತಿ ಆಗಿಬಿಟ್ಟಿರ್ತಾರೆ ದೊಡ್ಡ ಮನುಷ್ಯರು. ಅದು ಅವ್ರಿಗೆ ಇರ್ತದೆ, ಈ ರಿಸರ್ವೇಷನ್ ತರಬೇಕು. ದಯವಿಟ್ಟು ಅದನ್ನ ಒಂದು ಕೈ ಬಿಟ್ಟು ಉಳಿಕಿದನ್ನ ಸೀಮಿತ ಆಗಿ